ನಮಸ್ಕಾರ ಸ್ನೇಹಿತರೆ. ಜಾತಿ ಸಮೀಕ್ಷೆ ನಡೆಸ್ತಿರುವಂಥ ವಿಷಯ ನಿಮಗೆಲ್ಲರಿಗೂ ಗೊತ್ತೇ ಇರೋದೆ. ಹಾಗೆ ಜಾತಿ ಸಮೀಕ್ಷೆ ವಿರುದ್ಧ ಮತ್ತು ಪರ ಸಾಕಷ್ಟು ಮಾತುಕತೆಗಳು ಸಹ ಕೇಳಿಬರ್ತಾ ಇದೆ. ಇದರ ನಡುವೆ ನಂದು ಸಹ ಒಂದು ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಸಣ್ಣ ಪ್ರಯತ್ನ. ಈ ಜಾತಿ ಸಮೀಕ್ಷೆ ಬೇಕೇ ಬೇಡವೇ ಎಂದು ಯೋಚಿಸೋ ಮುನ್ನ ಜಾತಿ ಬೇಕೇ ಬೇಡವೇ ಎಂದು ಯೋಚಿಸಬೇಕಿದೆ. ಬಹುತೇಕ ಜನರು ಮತಾಂತರಗೊಳ್ಳುವಂಥವ್ರಿಗೆ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಮಾತನಾಡ್ತಿದ್ದಾರೆ. ಅಂದರೆ ಈ ಹಿಂದೂ ಧರ್ಮದಿಂದ ಕೆಳವರ್ಗದ ಜಾತಿಗಳು ಅಂತ ಏನು ಗುರುತಿಸ್ಕೊಂಡಿರೋವಂಥವ್ರು ಇರ್ಬೋದು, ಅವರು ಮುಸ್ಲಿಮ್ ಅಥವಾ ಕ್ರಿಶ್ಚಿಯನ್, ಬೇರೆ ಬೇರೆ ಬೌದ್ಧ ಧರ್ಮಗಳಿರ್ಬೋದು ಅಥವಾ ಬೇರೆ ಧರ್ಮಗಳಿಗೆ ಮತಾಂತರಗೊಂಡಿದ್ದರೂ ಸಹ ಅವರು ಯಾವುದೇ ಧರ್ಮಕ್ಕೆ ಹೋದ್ರೂ ಸಹ ಅದೇ ಜಾತಿಯಿಂದ ಗುರುತಿಸ್ಕೊಳ್ತಾ ಇದ್ದಾರೆ. ಅಂದರೆ ಈ ಸಂವಿಧಾನದಲ್ಲಿ ನಮಗೆ ಬೇರೆ ಮತಗಳನ್ನು, ಬೇರೆ ಧರ್ಮಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಹೊರತು ಈ ಜಾತಿಯ ಯಾವುದೇ ಬದಲಾವಣೆ ಇರೋದಿಲ್ಲ. ಹಾಗಾಗಿ ಮತಾಂತರಗೊಂಡರೂ ನೀವು ಜಾತಿ ಬಿಡಲು ಸಾಧ್ಯ ಇಲ್ಲ. ಹಾಗಾಗಿ ಯಾಕೆ ಬೇಕು ಮತಾಂತರ ಅನ್ನುವಂಥದ್ದು ನನ್ನ ಒಂದು ಮೂಲಭೂತವಾದಂಥ ಒಂದು ಪ್ರಶ್ನೆ. ನೀವು ಯಾವ ಧರ್ಮಕ್ಕೆ ಹೋದರೂ ಬಿಡದ ಜಾತಿ ಕೊಡುವೆ ಯಾಕೆ ಬೇಕು? ಸರ್ಕಾರದ ಸೌಲಭ್ಯಗಳು ನಿಮಗೆ ಯಾಕೆ ಬೇಕು? ಭಾಳಷ್ಟು ಜನರು ಹಿಂದುಳಿದ ಅಥವಾ ಕೆಳವರ್ಗದ ಜನರು ಮಾನಸಿಕವಾಗಿ ಹಿಂಸೆಪಟ್ಟು ಮತಾಂತರಗೊಳ್ತಿದ್ದಾರೆ. ಅಲ್ಲಿ ತಮ್ಮದೇ ಆದಂಥ ಜಾತಿಯ ಅಥವಾ ಧರ್ಮದ ಒಂದು ಕಿರುಕುಳ ಇರ್ಬೋದು, ಅನ್ಯ ಧರ್ಮದ ಒತ್ತಡಗಳು ಅಥವಾ ಒಂದು ಏನೋ ಅವರಿಗೆ ಕೊಡುವಂಥ ಒಂದು ಸೌಲಭ್ಯಗಳನ್ನು ಕುರಿತಂತೆ ಅವ್ರಿಗೆ ಆಕರ್ಷಣೆ ಮಾಡಿ ಮತಾಂತರಗೊಳ್ತಾ ಇರೋವಂಥದ್ದು ಇರ್ಬೋದು. ಆದರೆ ಜಾತಿಯಿಂದ ನೊಂದು ಅನ್ಯಮತಕ್ಕೆ ಸೇರಿದರೂ ಅದೇ ಜಾತಿಯಲ್ಲೇ ಮುಂದುವರಿಯಬೇಕೆಂದರೆ ಮತಾಂತರ ಯಾಕೆ ಬೇಕು ಅನ್ನುವಂಥದ್ದು ನನ್ನ ಪ್ರಶ್ನೆ ಆಗಿರುವಂಥದ್ದು. ಸರ್ಕಾರ ಇಲ್ಲಿ ಸಮೀಕ್ಷೆಗಳನ್ನು ಮಾಡಿಕೊಳ್ಳಿ, ದುರ್ಬಲರಿಗೆ ಸವಲತ್ತುಗಳನ್ನು ಕೊಡಲಿ, ಅದು ನಮಗೆ ಪ್ರಶ್ನಿಸುವಂಥ ನೈತಿಕತೆ ಇಲ್ಲ. ನನ್ನ ಅಭಿಪ್ರಾಯವೇನೆಂದರೆ, ಯಾವುದೇ ಜಾತಿ ಬೇಡ, ಯಾವುದೇ ಧರ್ಮ ಬೇಡ ಅನ್ನುವಂಥ ಒಂದು ಅಭಿಯಾನ ಯಾಕೆ ನಾವು ಶುರು ಮಾಡಬಾರ್ದು? ನೋಡಿ, ಇಲ್ಲಿ ಅಂತರ್ಜಾತೀಯ ವಿವಾಹ ಆದ್ರೂ ಸಹ ಒಂದು ಪುರುಷನ ಅಥವಾ ತಂದೆಯ ಜಾತಿಯಿಂದ ಗುರುತಿಸ್ಕೊಳ್ಬೇಕಾಗುತ್ತೆ ಹುಟ್ಟುವಂಥ ಮಗು. ಆದರೆ ತಾಯಿ ಯಾವುದೇ ಕಾರಣಕ್ಕೂ ಜಾತಿ ಬದಲಾವಣೆ ಇರೋದಿಲ್ಲ, ಅದೇ ಜಾತಿಯಲ್ಲಿ ಅವ್ರು ಗುರುತಿಸ್ಕೊಳ್ಬೇಕಾಗುತ್ತೆ. ಅವರಿಗೆ ಜನಿಸುವಂಥ ಮಗು ತಂದೆಯ ಜಾತಿಯಿಂದ ಗುರುತಿಸ್ಕೊಳ್ಬೇಕಾಗುತ್ತೆ. ಅಂದರೆ ಈ ಯಾವುದೇ ಜಾತಿ ಅಥವಾ ಧರ್ಮ ಬೇಡ ಅಂತ ಹೋದ್ರೂ ಸಹ ಈ ರೀತಿಯ ಈ ಜಾತಿಯ ಒಂದು ಅಂಟು ಅಥವಾ ನಂಟು ಮುಂದುವರಿಯುವಂಥದ್ದನ್ನು ನಾವು ಕಾಣ್ತೀವಿ. ಆಗಿರೋವಂಥ ಸಂದರ್ಭದಲ್ಲಿ ನಮಗೆ ಜಾತಿ ಬೇಡ ಅಥವಾ ಧರ್ಮ ಬೇಡ ಅನ್ನುವಂಥ ಒಂದು ಅಭಿಯಾನ ಶುರು ಮಾಡಿ, ನೋ ಕ್ಯಾಸ್ಟ್, ನೋ ರಿಲಿಜನ್, ಓನ್ಲಿ ಇಂಡಿಯನ್, ಈ ರೀತಿಯ ಒಂದು ಚಳುವಳಿ ಬೇಕಾಗಿದೆ. ಗೌರವಾನ್ವಿತ ರಾಷ್ಟ್ರಪತಿಯವರಿಗೆ ಪತ್ರ ಚಳುವಳಿ ಶುರು ಮಾಡಿ, ಸಂವಿಧಾನದಲ್ಲಿ ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಇಲ್ಲ ಎನ್ನುವವರ ಒಂದು ವರ್ಗನೇ ಶುರುವಾಗಲಿ, ಗೌರವಾನ್ವಿತವಾಗಿ ಬದುಕುವಂತಾಗಲಿ. ಸರ್ಕಾರದಿಂದ ಸಿಗಬೇಕಾಗಿರುವಂಥ ಸೌಲಭ್ಯಗಳಿಗಿಂತಲೂ ದೊಡ್ಡದು ಆತ್ಮಗೌರವ. ಅದನ್ನು ಕಾಪಾಡ್ಕೊಳ್ಬೇಕಾಗಿದೆ. ಆತ್ಮಗೌರವದಿಂದ ನಾವೆಲ್ಲರೂ ಬದುಕಬೇಕಾಗಿದೆ. ಹಾಗಾಗಿ ಈ ಜಾತಿಯ ವ್ಯವಸ್ಥೆಯನ್ನೇ ಮೀರುವಂತಹ ಒಂದು ವರ್ಗ ಅಥವಾ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನನ್ನ ಒತ್ತಾಸೆ. ಇಲ್ಲಿ ಯಾವುದೇ ಧರ್ಮ ಶ್ರೇಷ್ಠ, ಯಾವುದೇ ಧರ್ಮ ಕೀಳು, ಯಾವುದೇ ಜಾತಿ ಶ್ರೇಷ್ಠ, ಯಾವುದೇ ಜಾತಿ ಕೀಳು, ಯಾವುದೇ ಆಚರಣೆ ಮೇಲು ಅಥವಾ ಯಾವುದೇ ಆಚರಣೆ ಕೀಳು ಅನ್ನುವಂಥ ಅಭಿಪ್ರಾಯ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ವ್ಯಕ್ತಿ ಸ್ವಾತಂತ್ರ್ಯವಿರುತ್ತೆ, ಅವನ ಆಯ್ಕೆಗೆ ಅವಕಾಶ ಇರುತ್ತೆ. ಹಾಗಿದ್ದಂಥ ಸಂದರ್ಭದಲ್ಲಿ ಅವನು ಜಾತಿನೂ ಬೇಡ, ಧರ್ಮನೂ ಬೇಡ, ನನ್ನದೇ ಆದಂಥ ಆಚರಣೆಗಳನ್ನು ಸ್ವತಂತ್ರವಾಗಿ ಮಾಡ್ಕೊಳ್ತೀನಿ, ಯಾವುದೇ ಒಂದು ಧರ್ಮನ ಇರ್ಬೋದು, ಯಾವುದೇ ಒಂದು ಆಚರಣೆಗಳಿರ್ಬೋದು ಅನುಸರಿಸ್ತೀನಿ ಅನ್ನೋಂಥವ್ರಿಗೆ ಒಂದು ಅವಕಾಶಗಳು ಸಿಗಲಿ ಅನ್ನೋವಂಥದ್ದು ನನ್ನ ಅಭಿಪ್ರಾಯ ಆಗಿದೆ. ನಮಸ್ಕಾರ.